ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮತ್ತೊಂದು ಪ್ರಮುಖ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅಕ್ಷರಶಃ ಅಬ್ಬರಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಪಡೆ ಬರೋಬ್ಬರಿ 99 ರನ್ಗಳ ಅಂತರದ ಜಯ ಸಾಧಿಸಿ ಟೂರ್ನಿಯಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದೆ. ತಿಲಕ್ ವರ್ಮಾ ಅವರ ಆ ಒಂದು ಐತಿಹಾಸಿಕ ಸೆಂಚುರಿ, ಜಸ್ಪ್ರೀತ್ ಬೂಮ್ರಾ ಅವರ ಆ ಮೊದಲ ಎಸೆತದ ಮ್ಯಾಜಿಕ್ ಹಾಗೂ ಯುವ ಬೌಲರ್ ಅಶ್ವನಿ ಕುಮಾರ್ ಅವರ ಬಿರುಗಾಳಿಗೆ ಸಾಕ್ಷಾತ್ ಗುಜರಾತ್ ಟೈಟನ್ಸ್ ತಂಡವೇ ಮಕ್ಕಾಡೆ ಮಲಗ್ತು. ಹಾಗಾದರೆ ಆರಂಭದಲ್ಲಿ 3 ವಿಕೆಟ್ ಕಳ್ಕೊಂಡಿದ್ದ ಮುಂಬೈ ಇಂಡಿಯನ್ಸ್ಗೆ ತಿಲಕ್ ವರ್ಮಾ ಜೀವ ತುಂಬಿದ ಹೇಗೆ? ಕೇವಲ 45 ಎಸೆತಗಳಲ್ಲಿ ಶತಕ ಸಿಡಿಸಿದ ತಿಲಕ್ ವರ್ಮಾ ಅವರ ಆ ಸ್ಫೋಟಕ ಬ್ಯಾಟಿಂಗ್ ಹೇಗಿತ್ತು? 200 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಕೇವಲ 100 ರನ್ಗಳಿಗೆ ಆಲ್ಔಟ್ ಆಗಿದ್ದು ಹೇಗೆ? ಮುಂಬೈ ಇಂಡಿಯನ್ಸ್ ಬರೆದ ಆ ಹೊಸ ದಾಖಲೆಗಳೇನು? ಈ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆರಂಭಿಕ ಆಘಾತ, ರಬಡ ಬೆಂಕಿಯಂತ ಬೌಲಿಂಗ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಮುಂಬೈ ಇಂಡಿಯನ್ಸ್ಗೆ ಗುಜರಾತ್ ಟೈಟನ್ಸ್ ಬೌಲರ್ ಕಗಿಸೋ ರಬಡ ಆರಂಭದಲ್ಲೇ ಬಿಗ್ ಶಾಕ್ ನೀಡಿದ್ರು. ಪವರ್ ಪ್ಲೇನಲ್ಲೇ ಬೆಂಕಿಯುಗುಳುವ ಬೌಲಿಂಗ್ ಮಾಡಿದ ರಬಡ ಡಿಕಾಕ್ ಪದಾರ್ಪಣೆ ಮಾಡಿದ ಡ್ಯಾನಿಶ್ ಮಲೆವಾರ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ವಿಕೆಟ್ ಕಿತ್ತು ಮುಂಬೈ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದ್ರು. ಅದರಲ್ಲೂ 152.1 ಕಿಲೋಮೀಟರ್ ವೇಗದಲ್ಲಿ ಬಂದ ರಬಡ ಅವರ ಬಾಲ್ಗೆ ಸೂರ್ಯಕುಮಾರ್ ಯಾದವ್ ಕ್ಲೀನ್ ಬೋಲ್ಡ್ ಆಗಿದ್ದು ಪಂದ್ಯದ ಹೈಲೈಟ್ಸ್. ಕೇವಲ 46 ರನ್ಗಳಿಗೆ ಮುಂಬೈ ತನ್ನ ಪ್ರಮುಖ 3 ವಿಕೆಟ್ಗಳನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ತಿಲಕ್ ನಮನ್ ಜುಗಲ್ಬಂದಿ ಐತಿಹಾಸಿಕ ಸೆಂಚುರಿ ಬಾರಿಸಿದ ಎಡಗೈ ದಾಂಡಿಗ. ಆದರೆ 4ನೇ ವಿಕೆಟ್ಗೆ ಜೊತೆಯಾದ ನಮನ್ ಧೀರ್ ಹಾಗೂ ತಿಲಕ್ ವರ್ಮಾ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ನಮನ್ ಧೀರ್ 32 ಎಸೆತಗಳಲ್ಲಿ 45 ರನ್ ಸಿಡಿಸಿ ಔಟ್ ಆದರೆ ನಂತರ ಶುರುವಾಗಿದ್ದೇ ತಿಲಕ್ ವರ್ಮಾ ಶೋ. ಆರಂಭದಲ್ಲಿ ಬಹಳ ನಿಧಾನವಾಗಿ ಆಡಿದ ತಿಲಕ್ ಮೊದಲ 22 ಎಸೆತಗಳಲ್ಲಿ ಕೇವಲ 19 ರನ್ ಗಳಿಸಿದ್ರು. ಆದರೆ ಆ ನಂತರ ಗೇರ್ ಬದಲಾಯಿಸಿದ ತಿಲಕ್ ವರ್ಮಾ ಗುಜರಾತ್ ಬೌಲರ್ಗಳನ್ನು ಅಕ್ಷರಶಃ ಧೂಳೀಪಟ ಮಾಡಿದ್ರು. ಮುಂದಿನ 23 ಎಸೆತಗಳಲ್ಲಿ ಬರೋಬ್ಬರಿ 82 ರನ್ ಚೊಚ್ಚಿದ ತಿಲಕ್ ಕೇವಲ 45 ಎಸೆತಗಳಲ್ಲಿ ತಮ್ಮ ಚೊಚ್ಚಲ IPL ಶತಕ ಪೂರೈಸಿದ್ರು. ಈ ಮೂಲಕ 2008ರಲ್ಲಿ ಸನತ್ ಜಯಸೂರ್ಯ ಬರೆದಿದ್ದ ಮುಂಬೈ ಪರ ಅತಿ ವೇಗದ ಶತಕದ ದಾಖಲೆಯನ್ನ ಸರಿಗಟ್ಟಿದ್ರು. ತಿಲಕ್ ವರ್ಮಾ ಅವರ ಈ ಸ್ಫೋಟಕ 101 ರನ್ಗಳ ನೆರವಿನಿಂದ ಮುಂಬೈ 20 ಓವರ್ಗಳಲ್ಲಿ 199 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಬೂಮ್ರಾ ಮ್ಯಾಜಿಕ್, ಅಶ್ವನಿ ಬಿರುಗಾಳಿಗೆ ಉದುರಿದ ಗುಜರಾತ್. 200 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಮುಂಬೈ ಬೌಲರ್ಗಳು ಉಸಿರಾಡಲೂ ಬಿಡಲಿಲ್ಲ. 2022ರ ನಂತರ ಇದೇ ಮೊದಲ ಬಾರಿಗೆ ಇನ್ನಿಂಗ್ಸ್ನ ಮೊದಲ ಓವರ್ ಬೌಲ್ ಮಾಡಿದ ಜಸ್ಪ್ರೀತ್ ಬೂಮ್ರಾ ತಾವು ಎಸೆದ ಮೊದಲ ಎಸೆತದಲ್ಲೇ ಇನ್ಫಾರ್ಮ್ ಬ್ಯಾಟರ್ ಸಾಯಿ ಸುದರ್ಶನ್ ಅವರನ್ನ ಪೆವಿಲಿಯನ್ಗೆ ಕಳಿಸಿದ್ರು. ಇದಾದ ಬೆನ್ನಲ್ಲೇ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಡೇಂಜರಸ್ ಜೋಸ್ ಬಟ್ಲರ್ ಅವರನ್ನ LBW ಬಲೆಗೆ ಬೀಳಿಸಿದ್ರು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಯುವ ಬೌಲರ್ ಅಶ್ವನಿ ಕುಮಾರ್, ಕ್ಯಾಪ್ಟನ್ ಶುಭ್ಮನ್ ಗಿಲ್ ಸೇರಿದಂತೆ ಪ್ರಮುಖ 4 ವಿಕೆಟ್ ಕಿತ್ತು ಗುಜರಾತ್ ಬ್ಯಾಟಿಂಗ್ ಬೆನ್ನೆಲುಬು ಮುರಿದ್ರು. IPL ಇತಿಹಾಸದಲ್ಲೇ ಮೊದಲ ಬಾರಿಗೆ ಗುಜರಾತ್ ತಂಡ ಪವರ್ ಪ್ಲೇನಲ್ಲೇ ಗಿಲ್, ಸುದರ್ಶನ್ ಹಾಗೂ ಬಟ್ಲರ್ ವಿಕೆಟ್ ಕಳ್ಕೊಂಡು ಕಂಗಾಲಾಯಿತು. ಮಿಚೆಲ್ ಸ್ಯಾಂಟ್ನರ್ ಒಂದೇ ಓವರ್ನಲ್ಲಿ 2 ವಿಕೆಟ್ ಕಿತ್ತರೆ ಅಂತಿಮವಾಗಿ ಅಫ್ಘಾನ್ ಸ್ಪಿನ್ನರ್ ಗಜನ್ಫರ್ ಕೊನೆಯ 2 ವಿಕೆಟ್ ಪಡೆಯುವ ಮೂಲಕ ಗುಜರಾತ್ ತಂಡವನ್ನು ಕೇವಲ 100 ರನ್ಗಳಿಗೆ ಆಲ್ಔಟ್ ಮಾಡಿದ್ರು. ಪಂದ್ಯದ ಬಳಿಕ ಮಾತನಾಡಿದ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಅಹಮದಾಬಾದ್ ನಮಗೆ ಯಾವತ್ತೂ ಲಕ್ಕಿ ಗ್ರೌಂಡ್ ಆಗಿರಲಿಲ್ಲ, ಆದರೆ ಇಂದು ಇಲ್ಲಿ ಗೆದ್ದಿರೋದು ಬಹಳ ತೃಪ್ತಿ ತಂದಿದೆ. ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಹಾಗೂ ಯುವ ಬೌಲರ್ ಅಶ್ವಿನಿ ಕುಮಾರ್ ಅವರ ಪ್ರದರ್ಶನ ಅದ್ಭುತವಾಗಿತ್ತು ಅಂತ ಹಾಡಿ ಹೊಗಳಿದ್ದಾರೆ. ಈತ ಗುಜರಾತ್ ನಾಯಕ ಶುಭ್ಮನ್ ಗಿಲ್, ಮಧ್ಯಮ ಓವರ್ಗಳಲ್ಲಿ ನಾವು ಹೆಚ್ಚು ರನ್ ಬಿಟ್ಕೊಟ್ವಿ, ಪಿಚ್ ಸ್ವಲ್ಪ ಸ್ಲೋ ಇತ್ತು, ನಾವಿನ್ನೂ ಕಲಿಬೇಕಾದದ್ದು ಬಹಳಷ್ಟಿದೆ ಅಂತ ಸೋಲೊಪ್ಪಿಕೊಂಡ್ರು. ಅಹಮದಾಬಾದ್ನಲ್ಲಿ ಸತತ 6 ಪಂದ್ಯಗಳನ್ನು ಸೋತಿದ್ದ ಮುಂಬೈಗೆ ಈ ಮೈದಾನದಲ್ಲಿ ಇದು 2014ರ ನಂತರ ಸಿಕ್ಕ ಮೊದಲ ಗೆಲುವಾಗಿದೆ. 99 ರನ್ಗಳ ಈ ಜಯ IPLನಲ್ಲಿ ಗುಜರಾತ್ ವಿರುದ್ಧ ಮುಂಬೈ ಸಾಧಿಸಿದ ಅತಿ ದೊಡ್ಡ ಜಯವಾಗಿದೆ. ವಿಶೇಷ ಅಂದರೆ ಗುಜರಾತ್ ತಂಡ ಒಟ್ಟು ಗಳಿಸಿದ್ದು 100 ರನ್, ಆದರೆ ತಿಲಕ್ ವರ್ಮಾ ಒಬ್ಬರೇ 101 ರನ್ ಸೇರಿಸಿದ್ರು. IPLನಲ್ಲಿ ಎದುರಾಳಿ ತಂಡಕ್ಕಿಂತ ಹೆಚ್ಚು ರನ್ ಗಳಿಸಿದ 9ನೇ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ತಿಲಕ್ ಪಾತ್ರರಾದ್ರು. ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ತಂಡದ ಈ ಭರ್ಜರಿ ಕಂಬ್ಯಾಕ್ ಬಗ್ಗೆ ನೀವೇನು ಹೇಳ್ತೀರಿ? ತಿಲಕ್ ವರ್ಮಾ ಅವರ ಆ ಸ್ಫೋಟಕ ಸೆಂಚುರಿ ನಿಮಗೆ ಇಷ್ಟ ಆಯ್ತಾ? ಬೂಮ್ರಾ ಅವರ ಆ ಮೊದಲ ಎಸೆತದ ಮ್ಯಾಜಿಕ್ ಹಾಗೂ ಅಶ್ವನಿ ಕುಮಾರ್ ಬೌಲಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬಾರಿ ಮುಂಬೈ ಕಪ್ ಗೆಲ್ಲುತ್ತಾ?
ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.